ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಡೆಲಿಷಿಯಸ್ ಆಗಿ ಆಲೂ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲ, ಇದು ತುಂಬ ಟೇಸ್ಟಿಯಾಗುತ್ತೆ, ತುಂಬಾ ಬೇಗ ಮಾಡ್ಕೋಬೋದು. ಸೊ ಬನ್ನಿ ಇವತ್ತಿನ ಈ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಒಂದು ಬಾಣಲೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ. ಚಾಟ್ ಮಸಾಲ ಇದರಲ್ಲಿ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಇದರಿಂದ ತುಂಬ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಬರುತ್ತೆ. ಈ ಮಸಾಲೆ ಪೌಡರ್ನೆಲ್ಲ ಒಂದು 2ರಿಂದ 3 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು. ಇದು ಸೀದೋಗದೆ ಇರಲಿ ಅಂತ ಸ್ವಲ್ಪ ವಾಟರ್ನ ಸ್ಪ್ರಿಂಕಲ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದೀನಿ. ಒಂದು 2 ನಿಮಿಷ ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಬಾಯ್ಲ್ ಮಾಡಿರುವಂಥ ಒಂದು 3 ಆಲೂಗಡ್ಡೆನ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ. 3 ಬಿಗ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ಒಂದು ಅರ್ಧದಿಂದ 1 ನಿಮಿಷದವರೆಗೂ ಈ ಆಲೂಗಡ್ಡೆನ ಈ ರೀತಿ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು. ಇವಾಗ ಈ ಸ್ಟಫಿಂಗ್ ರೆಡಿ ಆಗಿದೆ. ಸೊ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಸ್ಯಾಂಡ್ವಿಚ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಯಾಂಡ್ವಿಚ್ ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪುದೀನ ಸೊಪ್ಪಿದ್ರೆ ಅದನ್ನು ಯೂಸ್ ಮಾಡಿ, ಚೆನ್ನಾಗಾಗುತ್ತೆ. ಜೊತೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ತಿಕ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ಯಾಂಡ್ವಿಚ್ ಚಟ್ನಿ ಯಾವಾಗಲೂ ತಿಕ್ಕಾಗಿರಬೇಕು, ಅದನ್ನು ತುಂಬ ವಾಟರಿ ಕನ್ಸಿಸ್ಟೆನ್ಸಿ ಮಾಡೋಕ್ಕೆ ಹೋಗಬೇಡಿ. ಇವಾಗ ಸ್ಯಾಂಡ್ವಿಚಸ್ ಅಸೆಂಬಲ್ ಮಾಡೋದಕ್ಕೆ ಬ್ರೆಡ್ ಸ್ಲೈಸಸ್ ತಗೊಂಡಿದ್ದೀನಿ. 1 ಬ್ರೆಡ್ ಸ್ಲೈಸ್ ಮೇಲೆ ನಾನು ಗ್ರೀನ್ ಚಟ್ನಿನ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಇವಾಗ ಇನ್ನೊಂದು ಬ್ರೆಡ್ ಸ್ಲೈಸ್ಗೆ ನಾನು ಟೊಮ್ಯಾಟೊ ಕೆಚಪ್ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಕೆಚಪ್ ಹಾಕೋದ್ರಿಂದ ಜಾಸ್ತಿ ಸ್ವೀಟ್ ಏನಾಗೋದಿಲ್ಲ. ಗ್ರೀನ್ ಚಟ್ನಿ ಮತ್ತು ಆಲೂಗಡ್ಡೆ ಸ್ಟಫಿಂಗ್ ಸ್ಪೈಸಿ ಇರೋದ್ರಿಂದ, ಸೊ ಇದನ್ನು ಹಾಕೋದ್ರಿಂದ ಚೆನ್ನಾಗಾಗುತ್ತೆ. ನಾನು ಗ್ರೀನ್ ಚಟ್ನಿ ಹಾಕಿರುವಂಥ ಬ್ರೆಡ್ ಸ್ಲೈಸ್ ಮೇಲೆ ಆಲೂಗಡ್ಡೆ ಸ್ಟಫಿಂಗ್ನ ಇಟ್ಕೋತಾ ಇದ್ದೀನಿ. ಸ್ಟಫಿಂಗ್ನ ಸ್ವಲ್ಪ ಜಾಸ್ತಿನೇ ಇಡಿ, ಆವಾಗ ಚೆನ್ನಾಗಾಗುತ್ತೆ. ಮತ್ತು ಈ ಸ್ಯಾಂಡ್ವಿಚ್ ಮಾಡೋದಕ್ಕೆ ನೀವು ಸ್ಯಾಂಡ್ವಿಚ್ ಬ್ರೆಡ್ನೇ ಯೂಸ್ ಮಾಡಿ. ಬೇರೆ ಬ್ರೆಡ್ ಯೂಸ್ ಮಾಡೋದ್ರಿಂದ ಸ್ಯಾಂಡ್ವಿಚಸ್ ಸಾಗಿ ಆಗ್ಬೋದು. ಈಗ ಟೊಮ್ಯಾಟೊ ಕೆಚಪ್ ಹಾಕಿರೋಂಥ ಬ್ರೆಡ್ಡಿಂದ ಇದನ್ನು ಕವರ್ ಮಾಡಿಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ತವಾದಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸ್ಯಾಂಡ್ವಿಚ್ ಟೋಸ್ಟರ್ ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಬಟರ್ಗಿಂತ ಜಾಸ್ತಿ ಕ್ರಿಸ್ಪಿ ಆಗುತ್ತೆ. ಸೊ ಅದಕ್ಕೆ ತುಪ್ಪ ಯೂಸ್ ಮಾಡ್ತಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನೀವು ಈ ಸ್ಯಾಂಡ್ವಿಚ್ ಬ್ರೆಡ್ಡಿಂದ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನಾರ್ಮಲ್ ಬ್ರೆಡ್ಗಿಂತ. ನಾರ್ಮಲ್ ಬ್ರೆಡ್ನಲ್ಲಿ ಸ್ವಲ್ಪ ಸಾಗಿ ಆಗೋ ಚಾನ್ಸಸ್ ಇರುತ್ತೆ. 2 ಸೈಡ್ನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ನೀವು ನೋಡ್ಬೋದು ಒಂದು ಸೈಡ್ ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬಾ ಟೇಸ್ಟಿಯಾಗುತ್ತೆ. ನಾನು ಹೇಳಿರುವಂಥ ಈ ಮೆಥಡಲ್ಲಿ ಈ ಸ್ಯಾಂಡ್ವಿಚ್ನ ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಇದರಲ್ಲಿ ಚೀಸೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಈ ಆಲೂ ಸ್ಯಾಂಡ್ವಿಚ್ ಈ ಗ್ರೀನ್ ಚಟ್ನಿ ಮತ್ತು ಟೊಮ್ಯಾಟೊ ಕೆಚಪ್ ಕಾಂಬಿನೇಷನಲ್ಲೇ ತುಂಬ ಚೆನ್ನಾಗಾಗುತ್ತೆ. ಸೊ ಯು ಮಸ್ಟ್ ಡೆಫಿನೆಟ್ಲಿ ಟ್ರೈ ದಿಸ್. ಇವಾಗ 2 ಸೈಡ್ ಗೋಲ್ಡನ್ ಬ್ರೌನ್ ಮತ್ತು ಕ್ರಿಸ್ಪಿ ಆಗಿದೆ. ಇವಾಗ ನಾನು ಇದನ್ನು ನೀಟಾಗಿ ಸರ್ವ್ ಮಾಡ್ಕೊಂಡಿದ್ದೀನಿ ಗ್ರೀನ್ ಚಟ್ನಿ ಮತ್ತು ಟೊಮ್ಯಾಟೊ ಕೆಚಪ್ ಜೊತೆ. ಸೊ ನಿಮಗೆಲ್ರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.